ನಮಸ್ಕಾರ ವೀಕ್ಷಕರೇ. ಜೂನ್ 4ರಂದು ಕಲರ್ಸ್ ಕನ್ನಡದಲ್ಲಿ ನಂದಗೋಕುಲ ಅನ್ನುವಂತಹ ಹೊಸ ಧಾರಾವಾಹಿ ಬರ್ತಾ ಇದೆ. ಈಗಾಗಲೇ ನೀವೆಲ್ಲರೂ ಕೂಡ ನೋಡಿರ್ತೀರಾ ಕಲರ್ಸ್ ಪೇಜ್ನಲ್ಲಿ ಪ್ರೊಮೋದಿಂದಲೇ ಧಾರಾವಾಹಿ ಸಿಕ್ಕಾಪಟ್ಟೆ ಹೈಪನ್ನು ಕ್ರಿಯೇಟ್ ಮಾಡಿದೆ. ಹಾಗೆ ಧಾರಾವಾಹಿ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಸ್ಟೋರಿ ಬಂದು ಅಪ್ಪ ಹಾಗೆ ಮಕ್ಕಳ ಸ್ಟೋರಿ ಆಗಿರೋದ್ರಿಂದ ಸ್ಟ್ರಿಕ್ಟ್ ಅಪ್ಪ ಹೇಗೆ ಮಕ್ಕಳನ್ನು ನೋಡ್ಕೊಳ್ತಾರೆ ಅನ್ನೋ ಸ್ಟೋರಿ ಆಗಿದೆ. ನನ್ನ ಜೊತೆಗೆ ಈ ಧಾರಾವಾಹಿಯ ಕುರಿತು ಮಾತನಾಡಲಿಕ್ಕೆ ನಂದಕುಮಾರ್ ಅವರ ಮೊದಲನೇ ಮಗ ಆಗಿರುವಂತಹ ನಂದಕುಮಾರ್ ಅವರ ಮೊದಲನೇ ಮಗ ಆಗಿರುವಂತಹ ಮಾಧವ ಅವರಿದ್ದಾರೆ. ಇವರು ರಿಯಲ್ ಆಗಿ ವಿಜಯ್ ಚಂದ್ರ ಅವರು. ಸೊ ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ, ಕೇಳೋಣ ಬನ್ನಿ. ಹಾಯ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ. ಇಷ್ಟು ದಿನ ಎಲ್ಲಿ ಕಾಣೆ ಆಗಿದ್ರಿ ಅಂತ? ಇಲ್ಲ, ಲಾಸ್ಟ್ ಮೌನರಾಗ ಮಾಡಿದ ಸೀರಿಯಲ್ ನಾನು. ಅದಾದಮೇಲೆ ಕೆಲವು ದಿನ ಸಿನಿಮಾ ಮಾಡಬೇಕು ಅಂತ ಹೋಗಿದ್ದೆ. ಆ್ಯಂಡ್ ನಂದು ಸ್ವಲ್ಪ ಫ್ಯಾಮಿಲಿ ಬಿಸ್ನೆಸ್ಸು ಅದು ಇದು ಸ್ವಲ್ಪ ಅದನ್ನೆಲ್ಲ ಸಂಭಾಳಿಸಿ ನಂಗೊಂದು ಮಗುನೂ ಆಯಿತು. ಸೊ ಅವನ್ನ ಒಂದು ಸ್ಕೂಲ್ ಕಳಿಸಿ ಈಗ ಮತ್ತೆ ಕೆಲಸಕ್ಕೆ ರಿಟರ್ನ್ ಆಗಿದ್ದೀನಿ. ಓಕೆ, ಮತ್ತೆ ರೀ ಎಂಟ್ರಿ ಆಗಿದ್ದೀರಾ. ಕಂಗ್ರ್ಯಾಚುಲೇಷನ್ ಆ್ಯಂಡ್ ಮತ್ತೆ ವೆಲ್ಕಮ್. ಇವಾಗ ನಂದಗೋಕುಲ ಅನ್ನುವಂಥ ಸ್ಕ್ರಿಪ್ಟ್ ನಿಮಗೆ ಯಾಕೆ ಇಷ್ಟ ಆಯಿತು? ಏನು ಇಷ್ಟ ಆಯಿತು ಈ ಒಂದು ಸ್ಕ್ರಿಪ್ಟಲ್ಲಿ? ಟು ಬಿ ಫ್ರ್ಯಾಂಕ್, ನನಗೆ ಕಥೆಯಲ್ಲಿ ಬಹಳ ನಾನು ನನ್ನ ತಂದೆನ ಬಹಳ ಪ್ರೀತಿಸೋಂಥ ವ್ಯಕ್ತಿ. ನನಗೆ ಇವತ್ತಿಗೂ ಅಂದರೆ ಪ್ರತಿದಿನ ನನ್ನ ಪ್ರಾರಂಭ ಆಗ್ಬೇಕಾದ್ರೆ ನನ್ನ ತಂದೆ ಕೈ ಮುಗ್ದೇನೆ ನಂದು ದಿನ ಪ್ರಾರಂಭ ಆಗೋದು. ಸೊ ಈ ಕಥೆನಲ್ಲಿ ನನ್ನ ಪಾತ್ರ ಅವರು ಹೀಗೆ ಅಂತ ಹೇಳಿದಾಗ ನನಗೆ ಅದು ತುಂಬ ಕನೆಕ್ಟ್ ಆಯಿತು. ನಾನು ಅಂತ ಅನ್ನಿಸ್ತು. ಆ್ಯಂಡ್ ಮೋರ್ ಓವರ್ ನಾನು ಇದುವರೆಗೂ ಮಾಡಿದ ಪಾತ್ರಗಳಲ್ಲಿ ಸ್ವಲ್ಪ ಗ್ರೇ ಶೇಡ್ಸ್ ಇರ್ತಾಯಿತ್ತು, ಅಥವಾ ಸಿಟ್ಟು ಕೋಪ ಆ ಥರದ್ದೆಲ್ಲ ಭಾಳ ಡಾಮಿನೆಂಟಾಗಿ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಇರ್ತಾಯಿತ್ತು. ಬಟ್ ಇದರಲ್ಲಿ ಆ ಸಿಟ್ಟು ಕೋಪನ ತೆಗೆದಿಟ್ರೆ ನಾನು ಏನು ಅಂತ ತೋರಿಸ್ಬೋದಾಗಿರೋಂಥ ಒಂದು ಪಾತ್ರ ಆಗಿದೆ. ಸೊ ಚೆನ್ನಾಗಿದೆ, ತುಂಬ ಒಳ್ಳೆ ಅವಕಾಶ ನನಗೂ ನನ್ನ ಅಭಿನಯನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ಒಪ್ಕೊಂಡೆ. ಆವಾಗಲೇ ಹೇಳ್ತಾ ಇದ್ರು ಸರ್ರು, ನಿಮಗೆ ಅಪ್ಪ ಅಂದರೆ ತುಂಬ ಭಕ್ತಿ ಅಂತೆ ಸೀರಿಯಲ್ನಲ್ಲಿ. ಶೂಟಿಂಗ್ ಸೆಟ್ಟಲ್ಲೆಲ್ಲ ಹೇಗಿರ್ತಾರೆ ಸೀರಿಯಲ್ ಅಪ್ಪ? ಸೀರಿಯಲ್ ಅಪ್ಪ ಇನ್ಫ್ಯಾಕ್ಟ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಒಳ್ಳೆ ವ್ಯಕ್ತಿ ಅವರು ಆನ್ ಸ್ಕ್ರೀನ್ ಏನು ಸ್ಟ್ರಿಕ್ಟ್ನೆಸ್ ಇದೆ ಅದ್ರ ಟೋಟಲ್ ಆಪೋಸಿಟ್. ಅವರು ಅಷ್ಟು ಫ್ರೆಂಡ್ಲಿಯಾಗಿ, ಇನ್ಫ್ಯಾಕ್ಟ್ ನಾವು ಅವ್ರ ಜೊತೆ ಎಲ್ಲ ನಮ್ಮ ವಯಸ್ಸಿನ ಜೋಕ್ಸ್ ಎಲ್ಲ ಶೇರ್ ಮಾಡಿಕೊಂಡು ಮಾತಾಡೋ ಅಷ್ಟು ಈಸ್ ಅ ವೆರಿ ಗುಡ್ ಪರ್ಸನ್, ಅ ವೆರಿ ಗುಡ್ ಜೆಂಟಲ್ಮನ್. ಅಮೃತ ನಾಯ್ಡು ಮ್ಯಾಮ್ ಕೂಡ ಕಮ್ ಬ್ಯಾಕ್ ಆಗಿದ್ದಾರೆ ಈ ಸೀರಿಯಲಿಂದ. ಅಮ್ಮ ತುಂಬ ಸಾಧು, ಅಪ್ಪ ತುಂಬ ಸ್ಟ್ರಿಕ್ಟು. ಹೇಗ್ರಿ ಮಾದೇವ್ ಅವರೇ ನಿಮ್ಮ ಕತೆ? ಹೌದು, ಅಂದರೆ ಅಮ್ಮ ಆಮೇಲೆ ಅಮೃತ ರೂಪೇಶ್ ಅವರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಆ ಪಾತ್ರನ. ಸೊ ಅದೊಂಥರ ಇನ್ಫ್ಯಾಕ್ಟ್ ಅದನ್ನೇ ಯೋಚನೆ ಮಾಡ್ತಾಯಿದ್ವಿ. ನಂದಗೋಕುಲ ಸೆಟ್ ಯಾವ ಥರ ಇರುತ್ತೆ ಅಂದರೆ ವಾತಾವರಣ, ನೀವು ಯಾವತ್ತಾದ್ರೂ ಶೂಟಿಂಗ್ ನಡೀತಿರೋ ಟೈಮ್ನಲ್ಲಿ ಬಂದರೆ ಅದು ನಿಜವಾಗ್ಲೂ ಒಂದು ನಂದಗೋಕುಲ. ಅಂದರೆ ಅಷ್ಟು ನಗು ಇರುತ್ತೆ, ಅಷ್ಟು ಖುಷಿ ಇರುತ್ತೆ. ನಮ್ಮ ಏನೇ ಇದ್ರೂ ಸೆಟ್ಟಲ್ಲಿ ಆ ಸೀನ್ಗೋಸ್ಕರ ಇದಕ್ಕೋಸ್ಕರ ಅನ್ನೋದಕ್ಕೂ ಮೀರಿ ಎಲ್ಲರೂ ಒಂದು ಬಾಂಧವ್ಯ ಇದೆ. ಅದು ನಮಗೆ ಭಾಳ ಖುಷಿ ಕೊಡುತ್ತೆ. ಸೊ ಅಮೃತ ರೂಪೇಶ್ ಅವರೂ ಅಷ್ಟೇ ಅಮ್ಮನ ಪಾತ್ರ ಮಾಡ್ತಾಯಿದ್ದಾರೆ. ಅಮ್ಮನ ಪಾತ್ರ ಬಹಳನೇ ಸೆನ್ಸಿಟಿವ್ ಪಾತ್ರ. ಅವರ ಮನೆ ಎದುರುಗಡೆನೇ, ನಮ್ಮ ಮನೆ ಎದುರುಗಡೆನೇ ಅಮ್ಮನ ಮನೆ ಇರೋದು. ಸೊ ತವ್ರ ಮನೆ ಎದುರಿಗಿದ್ರೂ ಅವ್ರು ಹೋಗೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿ ಅವ್ರದ್ದು. ಇದೆಲ್ಲ ಅಂದರೆ ಅವರು ಕ್ಯಾರಿ ಮಾಡ್ತಿರೋ ರೀತಿ ಭಾಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ನಿಮ್ಮ ತಮ್ಮ ವಲ್ಲಭ ಸ್ವಲ್ಪ ಮುಂಗೋಪಿ ಸೀರಿಯಲ್ನಲ್ಲಿ. ಸೊ ಈ ನೀವು ಅಣ್ಣ ತಮ್ಮ ಈ 3 ಜನ ಅಣ್ಣ ತಮ್ಮಂದಿರ ಬಾಂಡಿಂಗ್ ಹೇಗೆ ಬಂದಿದೆ? ತುಂಬ ಚೆನ್ನಾಗಿ ಬಂದಿದೆ. ಇನ್ಫ್ಯಾಕ್ಟ್ ನಾವು ಶುರುನಲ್ಲೇ ಅದನ್ನು ಅಂದ್ಕೊಂಡ್ವಿ. ಅಂದರೆ ನಾವು ಇದನ್ನು ಬರೀ ಒಂದು ಯೂಶ್ವಲಿ ಸೀರಿಯಲ್ ಪ್ಯಾಟರ್ನಲ್ಲಿ ಏನಾಗುತ್ತೆ, ಒಂದು ಸೀನ್ ಪೇಪರ್ ಇರುತ್ತೆ, ಸೀನ್ ಪೇಪರ್ನ ಡೈಲಾಗ್ಸ್ ಏನಿರುತ್ತೆ ಅದನ್ನು ಕಲಿತು ಬಂದು ಕ್ಯಾಮ್ರಾ ಮುಂದೆ ಪರ್ಫಾರ್ಮ್ ಮಾಡಿ ಹೋಗ್ತಾರೆ. ಎಷ್ಟೋ ಸತಿ ಇಬ್ಬರು ಆ್ಯಕ್ಟರ್ಸ್ ಮುಖಾಮುಖಿ ಇರೋದೂ ಇಲ್ಲ. ಅವ್ರು ಬೇರೆ ದಿನ ಶೂಟ್ ಮಾಡಿರ್ತಾರೆ, ಇವ್ರು ಬೇರೆ ದಿನ ಶೂಟ್ ಮಾಡಿರ್ತಾರೆ, ಆದರೂ ಸಹ ಅದೊಂದು ಸೀನ್ ಆಗಿರುತ್ತೆ. ಆದರೆ ಇಲ್ಲಿ ನಾವು ಆ ಸೀರಿಯಲ್ ಪ್ಯಾಟರ್ನಲ್ಲಿ ಮಾಡ್ತಾ ಇಲ್ಲ. ನಾವು ಒಂದು ಸೀನ್ ಪೇಪರ್ನ 3 ಜನ ಓದ್ಕೊಂಡು ಆ ಸೀನಿನ ಇನ್ನೂ ಹೇಗೆ ಬೆಟ್ರಾಗಿ ಮಾಡ್ಬೋದು, ಇನ್ನೂ ಏನು ಚೆನ್ನಾಗಿ ಮಾಡ್ಬೋದು, ನಾವು ಹೆಂಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಈ ಕ್ಯಾರೆಕ್ಟರ್ಸ್ಗೆ ಅಂತ ಮಾತಾಡ್ಕೊಂಡು ಒಂದು ಸತಿ ಹೋಗಿ ಡೈರೆಕ್ಟ್ರ್ ಮುಂದೆ ತೋರಿಸ್ತೀವಿ. ಅವ್ರು ಡೈರೆಕ್ಟ್ರಿಗೆ ಇಷ್ಟ ಆಯಿತು ಅಂದರೆ ಅವ್ರು ಅದನ್ನು ಓಕೆ ಮಾಡು ಅಂತಾರೆ. ಸೊ ಈ ರೀತಿ ಬೆಳೀತಾ ಇರೋಂಥ ಒಂದು ಕತೆ ಇದು. ಆ್ಯಂಡ್ 3 ಜನ ಬ್ರದರ್ಸ್ ಇನ್ಫ್ಯಾಕ್ಟ್ ನಾವು ರಿಯಲ್ಲಾಗೂ ತುಂಬ ಕ್ಲೋಸ್ ಆಗಿಬಿಡ್ತೀವಿ. ಅದೇನೋ ಏನು ಕನೆಕ್ಷನ್ ಇತ್ತೋ ಗೊತ್ತಿಲ್ಲ. ಯೂಶ್ವಲಿ ಅದು ಕಷ್ಟ ಸ್ವಲ್ಪ. ಅಂದರೆ ನಾನು ಇದುವರೆಗೂ ಮಾಡಿರೋ ಎಲ್ಲ ಸೀರಿಯಲ್ಗಳಲ್ಲೂ ಸ್ವಲ್ಪ ಹೆಸಿಟೆಂಟ್ ಆಗಿರ್ತಾ ಇದ್ದೆ, ಅಥವಾ ಒಂದು ಸ್ವಲ್ಪ ರಿಸರ್ವ್ಡ್ ಆಗಿರ್ತಾ ಇದ್ದೆ. ಬಟ್ ಈ ಸೀರಿಯಲ್ನಲ್ಲಿ ನಂಗೆ ಅದು ಯಾವುದೂ ಅನ್ನಿಸ್ತಾ ಇಲ್ಲ. ಎಲ್ಲರೂ ಅಷ್ಟು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಅಕ್ಕನ ತಮ್ಮ ನಿಮ್ಮ ಮಾವ ಕೂಡ ಇದ್ದಾರೆ, ಸುಂದರ ಕ್ಯಾರೆಕ್ಟರ್ ಮಾಡುವಂಥ ಜಿಜಿ ಸರ್. ಸೊ ಅವರಿದ್ದರೆ ಅಂತೂ ಕಾಮಿಡಿಗಂತೂ ಎಲ್ಲೂ ಕೊರತೆ ಇಲ್ಲ. ಸೊ ಶೂಟಿಂಗ್ ಸೆಟ್ಟಲ್ಲೆಲ್ಲ ಹೇಗಿರ್ತಾರೆ, ನಿಮ್ಮ ಅವರ ಮತ್ತು ಬಾಂಡಿಂಗ್ ಹೇಗಿರುತ್ತೆ?
ಶೂಟಿಂಗ್ ಸೆಟ್ಟಲ್ಲಿ ಅವ್ರು ಹೇಗಿರ್ತಾರೆ ಅಂತ ಕೇಳಿದ್ರೆ ನೀವು ಆಶ್ಚರ್ಯ ಪಟ್ಬಿಡ್ತೀರಾ. ಆ್ಯಕ್ಚುಲಿ ಅವರು ಹೇಗೆ ಸ್ಕ್ರೀನ್ ಮೇಲೆ ಎಷ್ಟು ಕಾಮಿಡಿ ಮಾಡ್ತಾರಲ್ಲ, ರಿಯಲ್ ಲೈಫಲ್ಲಿ ಅಷ್ಟು ಸೀರಿಯಸ್ ವ್ಯಕ್ತಿ ಅವರು. ಹಾಂ, ಅವ್ರ ಪಾಡಿಗೆ ಅವರು ಹೋಗಿ ಒಂದು ಮೂಲೆಯಲ್ಲಿ ಪುಸ್ತಕ ಪೆನ್ನು ಹಿಡ್ಕೊಂಡು ಕುತ್ಕೊಂಡು ಏನೋ ಬರೀತಾ ಇರ್ತಾರೆ, ಅಥವಾ ಯೋಚನೆ ಮಾಡ್ತಾ ಇರ್ತಾರೆ ಯಾವುದೋ ಸೀನ್ ಹೆಂಗೆ ಮಾಡ್ಬೋದು, ಏನು ಮಾಡ್ಬೋದು ಅಂತ. ಅವರು ರಿಯಲ್ ಲೈಫ್ನಲ್ಲಿ ಇನ್ಫ್ಯಾಕ್ಟ್ ತುಂಬ ಗಂಭೀರವಾದ ವ್ಯಕ್ತಿ ಅವರು. ಸ್ಕ್ರೀನ್ ಮೇಲೆ ಮಾತ್ರ ಅವರ ಕಾಮಿಡಿ ವರ್ಷನ್ನು ಅಥವಾ ಸೀನ್ನಲ್ಲಿ ಮಾತ್ರ ಅದು ಕಾಣೋದು, ಆ ವ್ಯಕ್ತಿ ಹೊರಗೆ ಬರೋದು ಆ್ಯಕ್ಷನ್ ಹೇಳಿದಾಗ ಮಾತ್ರ. ಸೊ ಆ ಥರ ವ್ಯಕ್ತಿತ್ವ ಅವರು. ಆ್ಯಂಡ್ ಹೀ ಈಸ್ ಅ ವೆರಿ ಗುಡ್ ಪರ್ಸನ್ ಬೈ ಹಾರ್ಟ್. ನಾನು ನೋಡಿರೋ ಕೆಲವೇ ವ್ಯಕ್ತಿಗಳು ಅವರು ಒಬ್ಬರು. ಅಷ್ಟು ಒಳ್ಳೆ ಮನಸ್ಸು, ಅಷ್ಟು ಒಳ್ಳೆ ವ್ಯಕ್ತಿತ್ವ ಉಳ್ಳವರು. ಓಕೆ, ಒಂದು ಸೀರಿಯಲ್ ಅಥವಾ ಸಿನಿಮಾ ಯಾವುದೇ ಚೆನ್ನಾಗಿ ಹೋಗಬೇಕು ಅಂತಂದರೆ ಡೈರೆಕ್ಟ್ರ್ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ಈ ಸೀರಿಯಲ್ಗೆ ಡೈರೆಕ್ಟ್ರ್ ಸಪೋರ್ಟ್ ಹೇಗಿದೆ? ಫ್ಯಾಂಟಾಸ್ಟಿಕ್. ಅವರದ್ದು ಶ್ರವಂತ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಅವರು ಸಿನಿಮಾ ಮಾಡ್ತಿದ್ದಾರೆ, ಇಲ್ಲಿ ಸೀರಿಯಲ್ ಮಾಡ್ತಾ ಇಲ್ಲ. ಅಂದರೆ ಅಷ್ಟು ಎಫರ್ಟ್ ಹಾಕಿದ್ದಾರೆ. ಇಡೀ ತಂಡ, ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಆ್ಯಂಡ್ ನಮ್ಮ ಡೈರೆಕ್ಟ್ರು ಅಷ್ಟು ಜನನ್ನು ಸಂಭಾಳಿಸೋ ರೀತಿ ನೋಡಿ ನಮ್ಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಈಸ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಅವರು ಒಂದು ಸೀನ್ನಲ್ಲಿ ಏನು ಔಟ್ಪುಟ್ ಬೇಕು ಅನ್ನೋದನ್ನು ತುಂಬ ಕ್ಲಾರಿಟಿ ಇಟ್ಕೊಂಡು ಬಂದಿರ್ತಾರೆ. ಸೊ ಅವ್ರಿಗೇನು ಬೇಕು ಅದನ್ನು ಪಡ್ಕೊಳ್ಳೋ ತನಕ ಬಿಡಲ್ಲ ಅವರು. ಎಷ್ಟೋ ಸತಿ ಒಂದು ಸೀನ್ ಮಾಡಿ ಹೋಗಿರ್ತೀವಿ, ಆಮೇಲೆ ಅದರಲ್ಲಿ ಏನಾದರೂ ಆ್ಯಡ್ ಮಾಡ್ಬೋದಾಗಿತ್ತು ಅಥವಾ ಅದರಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದಾಗಿತ್ತು ಅಂದರೆ ಮತ್ತೆ ರೀಶೂಟ್ ಮಾಡಿರೋ ಅಂಥ ಇದೂ ಇದೆ. ಸೊ ಅಂದರೆ ಅವ್ರು ಅಷ್ಟು ಪೆಕ್ಯುಲರ್ ಆಗಿದ್ದಾರೆ ಅವ್ರ ಕೆಲಸದ ಬಗ್ಗೆ. ಹಿ ಈಸ್ ವೆರಿ ವೆರಿ ಅಡಮೆಂಟ್ ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ಒಳ್ಳೆಯ ನಿರ್ದೇಶಕರು ಅವರು. ಅದಿರಬೇಕು ಒಬ್ಬ ನಿರ್ದೇಶಕರಲ್ಲಿ, ನಂಗೆ ಇದೇ ಬೇಕು, ಇದು ಹೀಗೆ ಆಗಬೇಕು ಅನ್ನೋಂಥದ್ದು, ಆ ಕ್ಲಾರಿಟಿ ಅವ್ರಿಗಿದೆ. ಸೊ ಅದು ತುಂಬ ಖುಷಿ ಆಗುತ್ತೆ. ಅವ್ರ ನಿರ್ದೇಶನದಲ್ಲಿ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗುತ್ತೆ. ಓಕೆ, ಆವಾಗಲೇ ಹೇಳ್ತಾ ಇದ್ರು ಡೈರೆಕ್ಟ್ರು ಮಾತಾಡಬೇಕಾದ್ರೆ, ಅವ್ರ ಕಿವಿ ನನ್ನ ಕಿವಿ ಒಂದೇ ಥರ ಇದೆ, ಹಂಗಾಗಿ ನನಗೆ ಇವರೇ ಕ್ಯಾರೆಕ್ಟ್ರಿಗೆ ಓಕೆ ಆಗ್ತಾರೆ ಅಂತ ಅನ್ನಿಸ್ತು. ಅಂದರೆ ನಿಮ್ಮ ಫ್ರೆಂಡ್ಶಿಪ್ ಹೇಗೆ, ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ? ಓಕೆ, ಇನ್ಫ್ಯಾಕ್ಟ್ ನಾನು ಲುಕ್ ಟೆಸ್ಟಿಗೆ ಹೋದಾಗ ಡೈರೆಕ್ಟ್ರು ಬೇರೆ ಲುಕ್ ಟೆಸ್ಟಿಗೆ ಬಂದಂಥ ಬೇರೆ ಇವರಿಗೆ ಆರ್ಟಿಸ್ಟ್ಗಳಿಗೆ ಪಾತ್ರನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಾನಲ್ಲಿ ಮೇಕಪ್ ಹಚ್ಚಿಸ್ಕೊಂಡವನು ಕಾಸ್ಟ್ಯೂಮ್ ಹಾಕ್ಕೊಳ್ಳಲಿಲ್ಲ. ಮೇಕಪ್ ಹಚ್ಚಿಸ್ಕೊಂಡವನು ಕಾಸ್ಟ್ಯೂಮ್ ಹಾಕ್ಕೊಳ್ಳೋಕ್ಕೂ ಮುಂಚೆ ಹೊರಗಡೆ ಬಂದು ನೋಡಿದೆ, ಅವರು ಪಾತ್ರ ಎಕ್ಸ್ಪ್ಲೇನ್ ಮಾಡ್ತಿದ್ದ ರೀತಿಗೆ ನಾನು ಅಲ್ಲೇ ಕೈ ಕಟ್ಕೊಂಡು ನಿಂತ್ಕೊಂಡೆ. ಎಷ್ಟು ಚೆನ್ನಾಗಿ ಇವರು ಅಂದರೆ ಒಂದು ಪಾತ್ರನ ಒಬ್ಬ ಕಲಾವಿದನಿಗೆ ಎಷ್ಟು ಚೆನ್ನಾಗಿ ಹಿಡಿದು ಕೊಡ್ತಾ ಇದ್ದಾರೆ ಅಂದರೆ ಅದು ತುಂಬ ಈಸಿಯಾಗಿ ಹೋಗುತ್ತೆ. ಒಬ್ಬ ಒಳ್ಳೆ ನಟನಿಗೆ ಅದನ್ನು ಹಿಡಿದು ಅದರಲ್ಲಿ ಏನು ಮಾಡ್ಬೋದು, ಇನ್ನೂ ಏನೇನು ಸಾಧ್ಯತೆಗಳು ಕ್ರಿಯೇಟ್ ಮಾಡಿ ಡೈರೆಕ್ಟರ್ ಪ್ರೆಸೆಂಟ್ ಮಾಡ್ಬೋದು ಅನ್ನೋಷ್ಟು ಅಷ್ಟು ಚೆನ್ನಾಗಿ ಅವರು ಪಾತ್ರನ ಕಟ್ಕೊಡ್ತಾಯಿದ್ರು. ನನಗೆ ಅಲ್ಲಿ ಓಕೆ, ಇವರು ಡೈರೆಕ್ಷನಲ್ಲಿ ಮಾಡಿದ್ರೆ ಇದು ಒಂದು ವರ್ಕಬಲ್ ಎನ್ವೈರ್ಮೆಂಟ್ ಆಗುತ್ತೆ ಅಂತ ಅನ್ನಿಸ್ತು. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಎವ್ರಿ ಡೇ ಅವ್ರ ಜೊತೆ ಒಡನಾಟ, ಅವ್ರ ಜೊತೆ ಮಾತಾಡ್ತಾ, ಅವರು ಈ ಪ್ರಾಜೆಕ್ಟ್ ಮೇಲೆ ಇಟ್ಟಿರೋ ಅಂಥ ಒಲವು, ಪ್ರೀತಿ, ಅದನ್ನೆಲ್ಲ ನೋಡಿದ್ಮೇಲೆ ಅಂತೂ ಐ ವಾಸ್ ಸೋ ಹ್ಯಾಪಿ. ಇಂಥ ಒಬ್ಬರು ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಿರೋದು ಇಟ್ ಈಸ್ ಎ ಡ್ರೀಮ್. ಎಲ್ಲರಿಗೂ ಇಂಥ ಒಬ್ಬರು ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ. ಅಂಥ ಒಂದು ನಿರ್ದೇಶಕರು ಇವರು. ಹೌದು ಹೌದು. ಸೀರಿಯಲ್ನಲ್ಲಿ ಜಿ ಅವರು ಇರೋದ್ರಿಂದ ಕಾಮಿಡಿಗೇನು ಕೊರತೆ ಇಲ್ಲ. ಹಾಗೆಯೇ ನಿಮ್ಮ ತಂದೆ ಅಂದರೆ ನಂದಕುಮಾರ್ ಅವರು ಬಹಳ ಸ್ಟ್ರಿಕ್ಟ್ ಇದ್ದಾರೆ. ಅಲ್ಲಿ ಅವರ ಕಾಮಿಡಿ, ಇವ್ರ ಸೀರಿಯಸ್ನೆಸ್ ಹೇಗೆ ವರ್ಕ್ ಆಗುತ್ತೆ? ಅದೇ ಹೇಳಿದ್ನಲ್ಲ, ಅವರಿಬ್ಬರು ಆಪೋಸಿಟ್ ಕ್ಯಾರೆಕ್ಟರ್ಸು. ಸ್ಕ್ರೀನ್ ಮೇಲೆ ಏನು ಇವ್ರು ಕಾಮಿಡಿ ಅನ್ನಿಸ್ತಾರೆ, ಇವರು ಸೀರಿಯಸ್ ಅನ್ನಿಸ್ತಾರೆ, ಅವ್ರ ರಿಯಲ್ ಲೈಫಲ್ಲಿ ಉಲ್ಟಾ ಅದು. ಸೊ ಅದನ್ನು ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಆ್ಯಂಡ್ ತುಂಬ ನಗು ಬರುತ್ತೆ. ಆ್ಯಂಡ್ ನೀವು ಅದೇ ಹೇಳಿದ್ನಲ್ಲ, ಯಾವಾಗಲಾದರೂ ಫ್ರೀ ಆಗಿದ್ದಾಗ ಬನ್ನಿ ನಮ್ಮ ಸೆಟ್ಟಿಗೆ. ಆವಾಗ ನೀವು ನೋಡ್ತೀರಾ, ನಂದಕುಮಾರ್ ಫ್ಯಾಮಿಲಿ ಎಸ್ಪೆಷಲಿ ಎಷ್ಟು ನಗ್ತಿರ್ತೀವಿ ಅಂದರೆ, ಡೈರೆಕ್ಟ್ರು ಅರ್ಧಕ್ಕರ್ಧ ಟೈಮು ಆ್ಯಕ್ಷನ್ ಹೇಳೋಕ್ಕಿಂತ ಜಾಸ್ತಿ ಸೈಲೆನ್ಸ್ ಅಂತ ಇರ್ತಾರೆ. ಅಷ್ಟು ನಗು ಬರ್ತಾ ಇರುತ್ತೆ. ಆ್ಯಂಡ್ ನಮ್ಮ ಡೈರೆಕ್ಟ್ರು ಸಹ ಎಷ್ಟೋ ಸತಿ ನಗ್ಬಿಟ್ಟಿದ್ದಾರೆ. ಆ ಥರ ಸಂದರ್ಭಗಳು ಕ್ರಿಯೇಟ್ ಆಗಿದೆ. ಬಟ್ ಇಟ್ಸ್ ಅ ವೆರಿ ಗುಡ್ ಎನ್ವೈರ್ಮೆಂಟ್, ಒಂದು ಹ್ಯಾಪಿ ಎನ್ವೈರ್ಮೆಂಟ್. ನಂದಗೋಕುಲ ಟೈಟ್ಲಿಗೆ ಸರಿಯಾಗಿ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ತೀನಿ. ಮುಂದೆ ಬೆಳವಣಿಗೆ ಆಗುತ್ತೆ ಅಂತ ನೀವು ನೋಡ್ತಾ ಹೋದರೆ ಅದರಲ್ಲಿ ಸಹ ಡೆಪ್ತ್ ಇದೆ. ಅವಳು ತವ್ರ ಮನೆಗೆ ಬಂದರೆ ಎಲ್ಲದನ್ನು ಬಾಚ್ಕೊಂಡು ಹೋಗೋಂಥ ಅಕ್ಕ. ಸೊ ನಾವು ಮೊದಲೇ ಬಡತನದಲ್ಲಿದ್ದೀವಿ. ಆ್ಯಂಡ್ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಸಿನಿಮಾ ಲೈನೊಂದು ತುಂಬ ಫೇಮಸ್ ಆಗಿದೆ. ನಾವು ಎಷ್ಟು ಬಡತನದಲ್ಲಿದ್ರೂ ಬಡತನ ಅಂದರೆ ಏನು ಅಂತ ಗೊತ್ತಾಗದೆ ಬೆಳೆಸ್ತಾರಂತ ತಂದೆ ತಾಯಿ. ಅಂಥ ಸಂದರ್ಭದಲ್ಲಿ ಅಕ್ಕ ಬಂದು ಇರೋದನ್ನು ಕಿತ್ಕೊಂಡು ಹೋಗ್ತಾಳೆ ಅಂದಾಗ ಅದು ಭಾಳ ಸ್ವಾರಸ್ಯಕರವಾದಂಥ ಸಂದರ್ಭಗಳು, ಸನ್ನಿವೇಶಗಳು, ದೃಶ್ಯಗಳ ಮೂಲಕ ನೀವು ನೋಡ್ಬೋದು. ಅಂದರೆ ರಿಯಲ್ ಆಗಿ ಏನು ನಡೀತಾ ಇದೆ ಆ ರಿಯಾಲಿಟಿನೇ ನಿಮ್ಮ ಸೀರಿಯಲ್ ಮುಖಾಂತರ ನೋಡಬಹುದು ಅಂತೀರಾ? ಹೌದು ಹೌದು, ಖಂಡಿತ. ಇದು ಎಲ್ಲರ ಮನೆಯಲ್ಲೂ ನಡೆಯುವಂಥದ್ದೇ. ಆ್ಯಂಡ್ ಅಕ್ಕನೂ ಕೆಟ್ಟವಳಲ್ಲ. ಅವಳು ಮಾಡ್ತಿರೋದು ಕೆಟ್ಟ ಉದ್ದೇಶದಿಂದಲ್ಲ. ಅವಳ ಅವಶ್ಯಕತೆ ಇರ್ಬೋದು ಅಥವಾ ಅವಳು ಯೋಚನೆ ಮಾಡೋ ರೀತಿ ಹಂಗಿರ್ಬೋದು ಅನ್ನೋದು.
ನೀವು ಸೀರಿಯಲ್ನ ನೋಡಲಿಕ್ಕೆ ಎಷ್ಟು ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಆಫ್ಟರ್ ಎ ಲಾಂಗ್ ಟೈಮ್ ನಿಮ್ಮನ್ನು ನೀವು ಟಿ ವಿಲಿ ನೋಡೋಕ್ಕೆ? ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ನನಗಂತೂ ತುಂಬಾ ಒಂದು ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅಂದರೆ ನನಗೆ ಬಟ್ ಈ ಪ್ರಾಡಕ್ಟ್ ಮೇಲೆ ಒಂದು ಅಪಾರವಾದ ಪ್ರೀತಿ ಹುಟ್ಕೊಂಡಿದೆ. ಅಂದರೆ ಇಷ್ಟೆಲ್ಲ ಶೂಟ್ ಮಾಡ್ತಿದ್ದೀವಲ್ಲ, ಇದು ಯಾವ ಥರ ಔಟ್ಪುಟ್ ಯಾವ ಥರ ಬರ್ತಾ ಇದೆ. ಆ್ಯಂಡ್ ಕೆಲವೊಬ್ರು ಎಪಿಸೋಡ್ಸ್ ನೋಡಿರೋರು ಬಂದು ಹೇಳ್ತಾ ಇದ್ದಾರೆ ಇದು ತುಂಬ ಇಂಪ್ಯಾಕ್ಟ್ಫುಲ್ ಆಗಿ ಬಂದಿದೆ, ಆ ಸೀನ್ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮದು, ಈ ಸೀನ್ ನಮ್ಮ ಕಣ್ಣಲ್ಲಿ ನೀರು ಬಂತು, ಹಿಂಗಾಯಿತು ಅಂತೆಲ್ಲ ಹೇಳಿದಾಗ ನಮ್ಗೆ ಹೌದಾ ಹಿಂಗೆಲ್ಲ ಇದೆಯಾ, ನಾನು ಹೋಗಿರೋ ಒಂದ್ಸತಿ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಇಷ್ಟು ದಿನ ನನ್ನ ಸೀನ್ಗಳು ಯಾವತ್ತೂ ನೋಡಿಲ್ಲ, ನಂಗೆ ನೋಡೋಕ್ಕೂ ಇಷ್ಟಪಡಲ್ಲ. ನಾನು ಒಂದ್ಸತಿ ಅದನ್ನು ಮಾಡಿದ್ಮೇಲೆ ಅದು ಜೀವಿಸಿ ಬಿಟ್ಬಿಡ್ಬೇಕು ಅಂತ. ಬಟ್ ಇದು ನನಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ ನೋಡಿ. ಸೊ ಈಗ ನಾವು ಪ್ರೊಮೋದಲ್ಲಿ ಒಂದು ಸೀನ್ ನೋಡ್ಕೊಂಬಂದ್ವಿ. ಅಪ್ಪ ಅಮ್ಮನ ಹತ್ರ ಮಕ್ಕಳಲ್ಲಿ ಅಂದಿದ ತಕ್ಷಣ ಮಕ್ಕಳು ಮಲ್ಕೊಂಡಿರೋರು ಥಟ್ಟಂತ ಪ್ರತ್ಯಕ್ಷರಾಗ್ತಾರೆ. ಅಂದರೆ ಅಷ್ಟೊಂದು ಭಯನಾ ಅಪ್ಪನ ಕಂಡ್ರೆ ಸೀರಿಯಲಲ್ಲಿ? ಆ್ಯಕ್ಚುಲಿ ನನ್ನ ಮಗ ಈ ಪ್ರೋಮೋನ ತುಂಬ ಇಷ್ಟಪಟ್ಟ. ಅವ್ನಿಗೆ ಇನ್ನೂ 3 ವರ್ಷ. ಸೊ ಅವನಿಗೆ ಈ ಪ್ರೋಮೋ ತುಂಬ ಇಷ್ಟ ಆಯಿತು. ಅವನು ಕೇಳಿದೆ ಇದೇ ಪ್ರಶ್ನೆನ, ಅಪ್ಪ ಯಾಕೆ ನೀನು ಅಲ್ಲಿ ಅಪ್ಪನ ಪಾತ್ರ ಕರೆದಿದ ತಕ್ಷಣ ಪಟ್ಟಂತ ಅಲ್ಲಿಗೆ ಹೋಗ್ಬಿಡ್ತೀರಾ ಅಂತ. ಅಪ್ಪನ ಕಂಡ್ರೆ ಭಯನಾ ನಿನಗೆ ಅಂತ ಕೇಳ್ದ. ಅಪ್ಪನ ಕಂಡ್ರೆ ಭಯ ಅನ್ನೋಕ್ಕಿಂತ ಅಪ್ಪನ ಮಾತು ಕೊಡೋ ಮರ್ಯಾದೆ, ಅದು ನನ್ನ ಪಾತ್ರ. ಆ್ಯಂಡ್ ಅಪ್ಪಂದು ಹವಾ ಆ ಥರ ಇದೆ ಮನೇಲಿ. ಸೊ ಅಪ್ಪ ಒಂದ್ಸತಿ ಕರೆದ್ರೆ 3 ಜನ ಮಕ್ಕಳು ಪ್ರತ್ಯಕ್ಷ ಆಗಬೇಕು. ಸೊ ದ್ಯಾಟ್ಸ್ ದ ಮಿಲ್ಟ್ರಿ ರೂಲ್ ಎಟ್ ಹೋಮ್. ಆ ಥರ ಒಂದು ಆ ಅಪ್ಪನ ಪಾತ್ರ ಇರೋದು. ಆ್ಯಂಡ್ ಅದು 3 ಜನನು ಬೇರೆ ಬೇರೆ ಥರ ಕನ್ಸೀವ್ ಮಾಡ್ತೀವಿ ಅದನ್ನು. 3 ಮಕ್ಕಳು ಬೇರೆ ಬೇರೆ ಥರ ಅದನ್ನು ಪರ್ಸೀವ್ ಮಾಡ್ತೀವಿ. ಸೊ ಅದು ಕತೆ ಹೋಗ್ತಾ ಹೋಗ್ತಾ ಹೇಳ್ತಾ ಬರುತ್ತೆ. ಅಂದರೆ ಮಕ್ಕಳಿಗೆಲ್ಲೂ ಲವ್ ಆಗಲ್ವಾ ಈ ಗ್ಯಾಪಲ್ಲಿ? ನೀವು ಅದನ್ನು ಎಪಿಸೋಡ್ಗಳಲ್ಲೇ ನೋಡಬೇಕು. ಕೆಲವೊಬ್ರಿಗೆ ಆಗುತ್ತೆ, ಕೆಲವೊಬ್ರಿಗೆ ಆಗಲ್ಲ, ಕೆಲವೊಬ್ರಿಗೆ ಆಗಿದ್ರೂ ಅದನ್ನು ತ್ಯಜಿಸ್ಬಿಡ್ತಾರೆ. ಸೊ ಈ ಥರದ್ದೆಲ್ಲ ಇನ್ನೂ ಬೇರೆ ಬೇರೆ ಇನ್ನೂ ಎಷ್ಟೋ ಆಪ್ಷನ್ಸ್ ಇದೆ. ಅದು ಕತೆನಲ್ಲಿ ನೋಡ್ಬೇಕು ನೀವು. ಅಪ್ಪನಿಗೋಸ್ಕರ ತ್ಯಾಗ ಮಾಡ್ತಾರೆ ಮಕ್ಕಳು ಲವ್ ಆಗಿದ್ರು ಮಾಡ್ಬೋದು ಕೆಲವೊಬ್ರು. ಅಂದರೆ ಖಂಡಿತ ಇಲ್ಲಿ ಅಪ್ಪಂಗೆ ಸೊಸೆದಿರು ಬಂದೇ ಬರ್ತಾರೆ. ಹಾಂ, ಅಂದರೆ ಅಪ್ಪ ಕೊನೆಗೆ ತ್ಯಾಗ ಮಾಡಿದ್ರು ಅಪ್ಪ ಮಗನಿಗೋಸ್ಕರ ಒಂದು ಹುಡುಕೆ ಹುಡುಕ್ತಾನಲ್ಲ. ಸೊ ಹಂಗಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಅಥವಾ ಬ್ಯಾಚುಲರ್ ಆಗೇ ಇದ್ದು ಕೊನೆಗೆ ಸೊಸೆ ಇಲ್ಲದೆ ಅಂದರೆ ಅಷ್ಟು ಕ್ರೂರಿ ಅಲ್ಲ ಅನ್ಕೊತೀನಿ ಅಪ್ಪ. ಯಾರಾದರೂ ಲವ್ ಮಾಡಿ ಬಂದರೆ ಅವ್ರನ್ನ ಹೇಗೆ ಒಪ್ಕೋತಾರೋ ಇಲ್ವೋ, ಮನೆಗೆ ಸೇರಿಸ್ತಾರೋ ಇಲ್ವೋ ಅದೂ ಇದೆ. ಕೊನೆಗೆ ಎದುರುಗಡೆ ಮನೆಯಿಂದ ದೂರ ಆದವರು ಕೊನೆಗೆ ನಮ್ಮ ಮನೆ ಎದುರಿಗೆ ಇನ್ನೊಂದು ಬಾಡಿಗೆಗೆ ಯಾರಾದರೂ ಬರ್ತಾರಾ ಅನ್ನೋ ಪ್ರಶ್ನೆಗಳೆಲ್ಲ ಇದೆ. ಬಟ್ ನೋಡೋಣ, ಕತೆ ಹೋಗ್ತಾ ಗೊತ್ತಾಗತ್ತೆ. ಅಂದರೆ ಅಪ್ಪಂಗೆ ಯಾಕೆ ಲವ್ ಮ್ಯಾರೇಜ್ ಇಷ್ಟ ಇಲ್ಲ ಅಂತ? ಯಾಕಂದ್ರೆ ಅವ್ರು ಮಾಡಿದ ತಪ್ಪು ಬೇರೆ ಯಾರು ಮಾಡಬಾರ್ದು ಅಂತ. ಅವ್ರು ಲವ್ ಮಾಡಿ ಒಂದು ಹುಡುಗಿನ ಮನೆಗೆ ಕರ್ಕೊಂಡು ಬಂದು ಆ ಹುಡುಗಿ ಪಡ್ತಿರೋ ಅಂಥ ಒಂದು ವೇದನೆಗಳನ್ನೆಲ್ಲ ನೋಡಿ ಅವ್ರಿಗೆ ಎದುರು ಮನೆಯಲ್ಲೇ ತಂದೆ ತಾಯಿ, ತನ್ನ ತಂದೆಯ ಮನೆ, ಹೆಂಡತಿಯ ತಂದೆ ಮನೆ, ತವ್ರ ಮನೆ ಇದ್ರೂ ಇಲ್ದೇ ಇರೋ ಅಂಥ ಬದುಕು ಬಾಳ್ತಾ ಇದ್ದಾಳೆ ಅನ್ನೋ ಒಂದು ನೋವು. ಹಾಗಾಗಿ ಅಪ್ಪ ಇಂಥ ಪಾಡಿ ಯಾರಿಗೂ ಬೇಡ ಅನ್ನೋ ನಿರ್ಧಾರಕ್ಕೆ ಮಕ್ಕಳಿಗೆ ಹೇಳೋದು. ಓಕೆ, ನಿಮ್ಮ ಸೀರಿಯಲ್ಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನೋಡಿ ನೀವು ಈ ಸೀರಿಯಲ್ನ ಎಂಜಾಯ್ ಮಾಡ್ತೀರಾ. ನಿಮ್ಮ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ ನಮಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡಿದ್ರಲ್ವಾ, ಇದು ವಿಜಯ್ ಚಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಪಲ್ಲವಿ ಎನ್ ರಾಜ್, ನ್ಯಾಷನಲ್ ಟಿವಿ.